ಹೆಂಗಿತ್ತು ಉಸ್ತಾದ್ ಭಗತ್ ಸಿಂಗ್? ಚೆನ್ನಾಗಿದೆ. ಐ ಲವ್ ಪವರ್ ಸ್ಟಾರ್. ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಸ್ಟೋರಿ ಎಲ್ಲ ಹೆಂಗಿತ್ತು? ಚೆನ್ನಾಗಿದೆ ಸರ್. ಓಕೆ, ಚೆನ್ನಾಗಿದೆ ಸರ್. ಸ್ಟೋರಿ ಎಲ್ಲ ಅವೆಲ್ಲ ರಿವೀಲ್ ಮಾಡಬಾರ್ದು. ನಾನು ಎಂಟೈರ್ ಫ್ಯಾನ್ ಆಗಿ ರಿವೀಲ್ ಮಾಡಬಾರ್ದು. ಬಟ್ ಮೂವಿ ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ಫಸ್ಟ್ ಹಾಫ್ ನಿಮ್ಗೆ ಇಷ್ಟ ಆಗಿತ್ತು? ಎಲ್ಲ ಫುಲ್ ಟೋಟಲ್ ಮೂವಿ ಸೂಪರ್ ಸೂಪರ್ ಆಗಿದೆ. ಸರ್ ಮೂವಿ ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು. ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ, ಡೈಲಾಗ್ಸ್ ಎಲ್ಲ ಚೆನ್ನಾಗಿದೆ. ಸ್ಟೋರಿ ಎಲ್ಲ ಸೂಪರ್ ಆಗಿದೆ, ಸೂಪರ್ ಆಗಿದೆ, ಚೆನ್ನಾಗಿತ್ತು. ಪಾಪ ಓಜಿಯಲ್ಲೂ ಕಣ್ಮಣಿ ಸಿಗ್ಲಿಲ್ಲ, ಇಲ್ಲಿ ಲೀಲಾ ಸಿಗ್ಲಿಲ್ಲ, ಅದೇ ಬೇಜಾರು. ಬ್ರದರ್, ಇವತ್ತು ಪವರ್ ಸ್ಟಾರ್ ಅವ್ರದ್ದು ಉಸ್ತಾದ್ ಭಗತ್ ಸಿಂಗ್ ಅಂತ ನಾವು ಫ್ಯಾನ್ ಶೋ ನೋಡಿದ್ವಿ. ಏನಂದ್ರೆ ಅವ್ರು CM ಆದ್ಮೇಲೆ ಒಂದ್ ಸಿನಿಮಾ ನೋಡೋ ವೈಬೇ ನೆಕ್ಸ್ಟ್ ಲೆವೆಲ್ ಬ್ರೋ. ಇವಾಗ ಭಗತ್ ಸಿಂಗ್ ಅಂತ ನಾವು ಒಂದ್ ಸಿನಿಮಾ ನೋಡಿದ್ವಿ, ಗಬ್ಬರ್ ಸಿಂಗ್ ಅಂತ ಒಂದ್ ಸಿನಿಮಾ ನೋಡಿದ್ವಿ. ಅದಾದ್ಮೇಲೆ ಉಸ್ತಾದ್ ಭಗತ್ ಸಿಂಗ್ ಅಂತ ನಿಮ್ಗೆ ಏನೇನ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬೇಕು ಅದೆಲ್ಲ ಪವರ್ ಸ್ಟಾರ್ ರೂಪದಲ್ಲಿ ಮೈಕಲ್ ಜಾಕ್ಸನ್ ನ ಒಂದ್ ಕ್ಷಣಕ್ಕೆ ತೋರಿಸ್ಬಿಡ್ತಾರ ಬ್ರೋ ಪವರ್ ಸ್ಟಾರ್ ಅವರು. ಎಂತಕ್ಕಂದ್ರೆ ಒಬ್ಬ DCM, ಇಂಡಿಯಾದಲ್ಲೇ ಹ್ಯಾಂಡ್ಸಮ್ DCM ಅಂದ್ರೆ ನಮ್ಮ ಪವನ್ ಕಲ್ಯಾಣ್ ಅವರು. ಅವ್ರ ಸಿನಿಮಾ ನಾವ್ ಇವತ್ತು ನೋಡಕ್ ಬಂದಿರೋ ಸಖತ್ ಖುಷಿ ಆಯ್ತು ಬ್ರೋ. ಇನ್ನೂ ಅವ್ರು ಮಾಡೋದು ತುಂಬಾ ಐತೆ ಬ್ರೋ. ಇವಾಗ ಅವ್ರದ್ದು ಒಂದ್ ಲುಕ್ ಐತೆ ಗೊತ್ತಾ, ರಾಜಕೀಯದಲ್ಲಿ ಇವಾಗ ಒಂದ್ ಲುಕ್ ಐತೆ. ಆ ಲುಕ್ ಅಲ್ಲಿ ಒಂದ್ ಸಿನಿಮಾ ಮಾಡ್ಬೇಕು ಬ್ರೋ, ಆ ಹೇರ್ ಸ್ಟೈಲ್ ಅಲ್ಲಿ. ಅದನ್ನ ಕಾಯ್ತಾ ಇದ್ದೀನಿ. ಎಂತಕ್ಕಂದ್ರೆ ಇವರು ಸಮಾಜಕ್ಕೆ ಒಂದ್ ಕನ್ನಡಿ ಹಿಡಿಯೋ ತರ ಇವಾಗ ಒಂದು ದೇಶದ ಬಗ್ಗೆ ಅವಾಗ ಒಂದು ಆಪರೇಷನ್ ಸಿಂಧೂರ್ ಅಂತ ನಡೀತು. ಆ ಸಿಂಧೂರ್ನ ಪವನ್ ಕಲ್ಯಾಣ್ ಅವ್ರು ಇದ್ರಲ್ಲಿ ಎತ್ತಿ ತೋರಿಸಿದಾರ ಬ್ರೋ. ಅದೇನು ಅಂತ ನೀವು ಸಿನಿಮಾ ನೋಡ್ಬೇಕು. ಎಂತಕ್ಕಂದ್ರೆ ಇವ್ರ ವೈಬೇ ನೆಕ್ಸ್ಟ್ ಲೆವೆಲ್ ಬ್ರೋ. ಒಂದ್ DCM ಆಗಿ ಅವ್ರ ಏನೇನ್ ಎದುರಾಕೊಬೇಕು, ಎಲ್ಲೆಲ್ಲಿ ಹೋಗ್ಬೇಕು, ಇಡೀ ಇಂಡಿಯಾನೇ ಶೇಕ್ ಮಾಡ್ಬಿಟ್ಟವ್ರು ಬ್ರೋ. ಇವಾಗ ಮೋದಿ ಅವ್ರ ಕೈಲಿ ಇದು ತೂಫಾನ್ ಅಂತ ಹೇಳಿಸ್ಕೋಬೇಕಂದ್ರೆ ಪವನ್ ಕಲ್ಯಾಣ್ ಅವ್ರ ಕೈಲಿ ಮಾತ್ರ ಸಾಧ್ಯ ಬ್ರೋ, ಅಲ್ವಾ? ಅದು ಪವನ್ ಕಲ್ಯಾಣ್ ಅವ್ರ ತಾಕತ್ತು. ಎಲ್ಲ ಬಂದ್ ಸಿನಿಮಾ ನೋಡಿ, ಒಳ್ಳೆ ಫ್ಯಾಮಿಲಿ ಸಿನಿಮಾ, ಎಲ್ಲರೂ ಬಂದ್ ಸಪೋರ್ಟ್ ಮಾಡಿ. ಗೊತ್ತಿದೆ, ಕೇಳಬಾರ್ದು, ಬಟ್ ಆದ್ರೂ ಕೇಳ್ತೀನಿ. ದುರಂಧರ್ ಬಂದಿದೆ, ಮತ್ತೆ ಇದು ಬಂದಿದೆ, ಕನ್ನಡ ಎಲ್ಲ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿಗೂ ಬ್ರೋ ಅಲ್ಲ ಬ್ರೋ, ಅಲ್ಲ ದುರಂಧರ್ ಬಂದಿ ನಮ್ಮ ಇಂಡಿಯನ್ ಸಿನಿಮಾ, ಪವರ್ ಸ್ಟಾರ್ ಬಂದಿ ಪಕ್ಕಾ ಕಲ್ಟ್ ಫ್ಯಾನ್ಸ್ಗೆ ಪವರ್ ಸ್ಟಾರ್ ಸಿನಿಮಾ. ಎಂತಕ್ಕಂದ್ರೆ ಎಲ್ಲ ನಮ್ಮ ಇಂಡಿಯನ್ ಸಿನಿಮಾ. ಇವಾಗ ಪವರ್ ಸ್ಟಾರ್ ಅವ್ರು ಒಂದ್ ಮಾತು ಹೇಳಿದ್ರು, ಕಾಂತಾರ ಬಂದಿ ನಮ್ ಕನ್ನಡ ಸಿನಿಮಾ, ನಮ್ ಇಂಡಿಯನ್ ಸಿನಿಮಾ ಅಂತ ಸಪೋರ್ಟ್ ಮಾಡಿದ್ರು. ಆತರ CM ಯಾರ್ಗ್ ಮನ್ಸ್ ಬರುತ್ತೆ ಬ್ರೋ? ಅದು ಪವನ್ ಕಲ್ಯಾಣ್ ಅವ್ರದ್ದು. ಅದೇ ಖುಷಿ ಆಗುತ್ತೆ, ನಾವ್ ಅದನ್ನ ನೋಡಿ ಖುಷಿ ಪಡ್ಬೇಕು. ನಾವೆಲ್ಲ ಇಂಡಿಯನ್ಸ್ ಬ್ರೋ, ನಾವೆಲ್ಲ ಸೇರಿ ಬೇರೆ ಹಾಲಿವುಡ್ ಮೂವೀಸ್ ಹೊಡಿಬೇಕು. ನಾವಲ್ಲೇ ನಾವ್ ಇದ್ ಮಾಡ್ಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಪವರ್ ಸ್ಟಾರ್. ಎಲ್ಲರೂ ಬಂದು ಪಿಕ್ಚರ್ ನೋಡಿ, ಸಗಲಾಗೈತೆ. ಸಿಂಗಲ್ ಲ್ಯಾಂಗ್ವೇಜ್ ಅಲ್ಲಿ ಇಟ್ಟೋಡೋಣ ಓನ್ಲಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಮಾತ್ರನೇ. ಎಲ್ರು ಬನ್ನಿ ನೋಡಿ, ಫ್ಯಾಮಿಲಿ ಜೊತೆ ನೋಡಿ. OG2ಗೆ ಕಾಯ್ತಾ ಇದೀವಿ, ಸಕ್ಕತ್ತಾಗೈತೆ ಮೂವಿ. ಎಲ್ರು ಬನ್ನಿ ನೋಡ್ರಿ, ಫ್ಯಾಮಿಲಿ ಜೊತೆ ಬನ್ನಿ, ಸೂಪರ್ ಆಗೈತೆ ಮೂವಿ. ಸ್ಟೋರಿ ನೋಡ್ರಿ, ನಿಮ್ಗೆ ಅರ್ಥ ಆಗುತ್ತೆ. ಇವಾಗ ಹೇಳಿದ್ರೆ ಸ್ಟೋರಿ ನೀವು ಪಿಕ್ಚರ್ ನೋಡಿದಾಗ ನಿಮ್ಗೆ ಅರ್ಥ ಆಗಲ್ಲ. ಇವಾಗ ಹೇಳಿದ್ರೆ ನಿಮ್ಗೆ ಪಿಕ್ಚರ್ ನೋಡಿದಾಗ ಇಂಟ್ರೆಸ್ಟ್ ಬರಲ್ಲ. ನೀವು ನೋಡಿ ಸಕ್ಕತ್ತಾಗೈತೆ ಪಿಕ್ಚರ್, ಸಕ್ಕತ್ತಾಗೈತೆ ಪಿಕ್ಚರು. ಪವನ್ ಕಲ್ಯಾಣ್ ಕಾಲದಲ್ಲಿ ಇನ್ನೊಂದು ಬ್ಲಾಕ್ ಬಸ್ಟರ್. ಸ್ಟೋರಿ ಎಲ್ಲ ಇಷ್ಟ ಆಯ್ತಾ? ಅವ್ರದ್ದು ಈ ಮೊನ್ನೆ ಓಜಿ, ಇವಾಗ ಉಸ್ತಾದ್ ಭಗತ್ ಸಿಂಗ್. ಕಂಪೇರ್ ಓಜಿ ಅದು ಡಿಫ್ರೆಂಟ್ ಮ್ಯಾನರಿಸಮ್. ಇದು ಚೆನ್ನಾಗಿದೆ ಮೂವಿ, ಬಹಳ ಚೆನ್ನಾಗಿದೆ. ಎಲ್ಲೂ ಬೋರ್ ಹೊಡೆದಿಲ್ಲ. ಫಸ್ಟ್ ಹಾಫ್ ಒಳ್ಳೆ ಎಂಟರ್ಟೈನ್ಮೆಂಟ್, ಕಾಮಿಡಿ ಎಂಟರ್ಟೈನ್ಮೆಂಟ್. ಸೆಕೆಂಡ್ ಹಾಫ್ ಬರೋಷ್ಟರಲ್ಲಿ ಒಳ್ಳೆ ಸ್ಟೋರಿ ಬೇಸ್ಡ್ ಆಯ್ತು. ಬ್ಲಾಕ್ ಬಸ್ಟರ್ ಮೂವಿ. ನಾರ್ಮಲ್ ಜಾಸ್ತಿ ಟ್ವಿಸ್ಟ್ ಜಾಸ್ತಿ ಇದೆ ಮೂವಿಯಲ್ಲಿ. ಎಲಿವೇಶನ್ ಚೆನ್ನಾಗಿದೆ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಎಲ್ಲೆಲ್ಲಿ ಹೆಂಗೆ ಬರ್ತಾರೆ ಅಂತ. ಬಟ್ ಚೆನ್ನಾಗಿ ತೆಗ್ದವ್ನಿ. ಹರೀಶ್ ಶಂಕರ್ಗೆ ಇನ್ನೊಂದು ಗಬ್ಬರ್ ಸಿಂಗ್ ಆಯ್ತು, ಬ್ಲಾಕ್ ಬಸ್ಟರ್ ಆಯ್ತು, ಬಹಳ ಚೆನ್ನಾಗಿದೆ.
ಫ್ಯಾಮಿಲಿ ಎಲ್ಲ ನೋಡ್ಬೋದು. ಒಳ್ಳೆ ಫಿಲಮ್, ಒಳ್ಳೆ ಮೆಸೇಜ್ ಇದೆ. ಲೇಡೀಸ್ ಬಗ್ಗೆ ಒಳ್ಳೆ ಮೆಸೇಜ್. ಫಿಲಮ್ ಚೆನ್ನಾಗಿ. ಸ್ಟೋರಿ ಏನು? ಸ್ಟೋರಿ ಚೆನ್ನಾಗಿದೆ. ಮಕ್ಕಳಿಗೋಸ್ಕರ ಫೈಟ್ ಮಾಡೋದು. ಇದರಲ್ಲಿ ಸರ್ ಇಬ್ರು ಹೀರೋಯಿನ್ ಇದ್ದಾರೆ. ಇಬ್ರು ಏನ್ ಮೇನ್ ಕ್ಯಾರೆಕ್ಟರ್ ಏನು ಡೆತ್ ಆಗ್ತಾರೆ. ತಗೊಂಡ್ಬಂದಿದ್ದಾರೆ ಫಿಲಮ್ಗೆ, ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಹಳೆ ಸಾಂಗ್ ಒಂದು ಪವನ್ ಕಲ್ಯಾಣ್ ಒಂದು ಸಾಂಗ್ ಇದೆ. ಆದಷ್ಟು ಎಲ್ಲರೂ ಬಂದು ಮೂವಿನ ಥಿಯೇಟರ್ ಅಲ್ಲೇ ನೋಡಿ. ಯಾರ್ಯಾರು ದೇಶ ಜಾತಿ ಅದು ಇದಂತ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದೀರೋ ಎಲ್ಲರೂ ಬಂದು ಟಿವಿ ನೋಡ್ಬೇಕು. ಒಳಗಡೆ ಬಂದಿಲ್ಲ ಮೂವಿ. ಎಲ್ಲರೂ ಒಂದೇ ಇದು